ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಕಾದಾ, ಕಲಬುರ್ಗಿ. ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಮುಖ್ಯ ಇಂಜಿನಿಯರ್, ಆಡಳಿತಾಧಿಕಾರಿಗಳು, ಕಾದಾ ನೀರಾವರಿ ಯೋಜನೆಗಳ ವಲಯ ಕಲಬುರ್ಗಿ ಇವರ 32ನೇ ವರ್ಷಗಳ ಸುದೀರ್ಘವಾದ ಸಾರ್ಥಕ ಸೇವೆಯಿಂದ ವಯೋನಿವೃತ್ತಿಯ ಅಭಿನಂದನಾ ಹಾಗೂ ಬೀಳುಕೊಡುಗೆ ಸಮಾರಂಭ ನಗರದ ಖಾಸಗಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. Go back and see back and go back. ಈ ಮೂರು ಕೆಲಸಗಳನ್ನ ಡಾಕ್ಟರ್ ಎಲ್ ಸುರೇಶ್ ಶರ್ಮಾ ಅವರು ಮಾಡಿದ್ದಾರೆ. ಹಾಗಾಗಿ ಅವರ ವ್ಯಕ್ತಿತ್ವವೇ ಅದಕ್ಕೆ ಉತ್ತರ. ಅಂತ ಒಬ್ಬ ಮಹಾನ್ ವ್ಯಕ್ತಿತ್ವವನ್ನು ಉಳ್ಳಂತವರು ಅವರು ರಿಟೈರ್ಡ್ ಆಗ್ತಿದ್ದಾರೆ ಅಂತ ನಮ್ಗೆ ಮಾಹಿತಿ ಗೊತ್ತಾದ ಮೇಲೆ ನಾನು ಯಾವತ್ತೂ ರಿಟೈರ್ಡ್ ಆಗಂಗಿಲ್ಲ, ಅವರು ಸರ್ಕಾರಿ ಸೇವೆ ರಿಟೈರ್ಡ್ ಆಗಿರ್ತಾರೆ ಅಷ್ಟೇ. ಸಮಾಜ ಸೇವೆಗೆ ನಿರಂತರವಾಗಿ ತೊಡಗಿಸ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಅಭಿನಂದನೆಗಳನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಅಪಾರವಾದಂತ ಅಭಿಮಾನಿಗಳು ಅವರ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಹಿತ್ಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲಾ ಬರಹ ಮತ್ತು ಭಾಷಣಗಳ ಬಗ್ಗೆ ಮತ್ತೆ ಹೊಸದಾದಂತ ಗ್ರಂಥಗಳನ್ನ ಬುದ್ಧ ಧಮ್ಮ ಸಂಘಕ್ಕೆ ಎಲ್ಲಾ ಶರಣರಿಗೆ ಸಂತರಿಗೆ ಎಲ್ಲಾ ಸೇವೆಯನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ವ್ಯಕ್ತಿತ್ವ ಬಹಳ ದೊಡ್ಡದಿದೆ. ಅಂತ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಂತವರು ಡಾಕ್ಟರ್ ಎಲ್ ಸುರೇಶ್ ಶರ್ಮಾ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಮಾತನಾಡ್ತಾ ಇದೆ. ಯಾವತ್ತು ಮನುಷ್ಯರು ಮಾತಾಡಬಾರದು, ಅವರ ಕೆಲಸಗಳು ಮಾತಾಡಬೇಕು, ಅವರ ಸಾಧನೆಗಳು ಮಾತಾಡಬೇಕು. ಅಂತ ಮಹಾನ್ ಸಾಧಕರಲ್ಲಿ ಸುರೇಶ್ ಶರ್ಮಾ ಅವರೊಬ್ಬರಾಗಿದ್ದಾರೆ. ಅವರಿಗೆ ಸಮಾಜದ ಸೇವೆಯನ್ನು ನಿರಂತರವಾಗಿ ಮಾಡಲಿ, ಬುದ್ಧ ಧಮ್ಮ ಸಂಘದ ಆಶೀರ್ವಾದ ಇರಲಿ, ಬಸವಾದಿ ಶರಣರ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಶುಭ ಕೋರೋಣ. ಅವರಿಗೆ ಒಳ್ಳೆಯದಾಗಲಿ, ಅವರ ಸಮಾಜ ಸೇವೆ ನಿರಂತರವಾಗಿರಲಿ. ಜೈ ಅವಧಿಯಲ್ಲಿ ನನಗನ್ಸುತ್ತೆ ನಮ್ಮ ಶರ್ಮಾ ಸರ್ ಅವರು ಅನೇಕ ಹುದ್ದೆಗಳನ್ನ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಅವರು ಸೇವೆಯನ್ನ ಮಾಡಿರುವಂತದ್ದು. ಆ ಎಲ್ಲವನ್ನು ಕೂಡ ಕಲಬುರಗಿಯ ಒಂದು ಸುವರ್ಣ ಅಕ್ಷರದಲ್ಲಿ ಬದುಕುವಂತ ಒಂದು ಕಾಲ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಾದಂತಹ ಒಂದು ಆಡಳಿತ ಇವತ್ತು ಅವರ ಒಂದು
ಅವಧಿಯಲ್ಲಿ ಇವತ್ತು ನೀಡಿರುವಂತದ್ದು ಅನೇಕ ಜನ ಬಡವರಿಗೆ, ವಿಶೇಷವಾಗಿ ಬಹಳಷ್ಟು ಸರ್ಕಾರಿ ಆಫೀಸ್ಗಳು ಬಡವರಿಗಾಗಿ ಬಾಗಿಲುಗಳು ಬಂದಿರುತ್ತೆ. ಆದ್ರೆ ಬಡವರಿಗಾಗಿ ಸರ್ಕಾರಿ ಅವರ ಕಚೇರಿಯನ್ನ 24 ತಾಸುಗಳು ತೆರೆದಿಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ಶರ್ಮಾ ಸರ್ ಅಂತ ಹೇಳಿ ನಾವು ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಎಲ್ಲಾ ಸಮಾಜದವರನ್ನ ಸರ್ ಅವರ ಒಂದು ಮಾರ್ಗದರ್ಶನ, ಯಾಕಂದ್ರೆ ವಯಸ್ಸಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ನಮಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಂತದ್ದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ನಮ್ಮ ಶರ್ಮಾ ಸರ್ ಅವರು ಇವತ್ತು ನನ್ಗನ್ಸುತ್ತೆ ರಾಜಕಾರಣದಲ್ಲಿ ಈಗಾಗಲೇ ಅವರು ಬಹಳಷ್ಟು ಮಾತಾಡಿದ್ದಾರೆ, ಬಹಳ ಒಳ್ಳೆ ಅನೇಕ ವಿಚಾರಗಳನ್ನ ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ಇವತ್ತು ಅವ್ರು ಹಂಚ್ಕೊಂಡಿದ್ದಾರೆ. ಇವತ್ತು ಅವ್ರು ರಿಟೈರ್ಮೆಂಟ್ ಅಲ್ಲ, ಇವತ್ತು ಹೊಸ ಒಂದು ಜೀವನವನ್ನ ಇವತ್ತಿನ ದಿವಸ ಮತ್ತೊಮ್ಮೆ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸಾಮಾಜಿಕವಾಗಿಯೂ ಕೂಡ ಅನೇಕ ಕಾರ್ಯಗಳನ್ನ, ಅನೇಕ ಕೆಲಸಗಳನ್ನ ಇವತ್ತಿನ ದಿವಸ ಅವ್ರು ಮಾಡಿರುವಂತದ್ದು. ಅಣ್ಣ ಬಸವಣ್ಣವರ ನಮ್ಮ ಕಲಬುರಗಿ ನಗರದಲ್ಲಿ ಏನು ಮೂರ್ತಿ ಇದೆ, ಆ ಮೂರ್ತಿಗೆ ಇವತ್ತು ನಾವು ಅನುದಾನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಅವರು ಬಹಳಷ್ಟು ಶ್ರಮವನ್ನ ವಹಿಸಿ ಅಲ್ಲಿ ಕೆಲಸ ಮಾಡಿರುವಂತದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸ್ಟ್ಯಾಚ್ಯೂ ಇದೆ ಜಗತ್ ಸರ್ಕಲ್ ನಲ್ಲಿ, ಅಲ್ಲಿ ಕೂಡ ಅನುದಾನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ವಿಶೇಷ ಮುತುವರ್ಜಿಯನ್ನ ವಹಿಸಿ ಕಲಬುರಗಿಗೆ ಒಂದು ಯೂನಿಕ್ ಪ್ರಾಜೆಕ್ಟ್ ಆಗಬೇಕು ಅಂತ ಹೇಳಿ ಬಹಳಷ್ಟು ಇವತ್ತು ಶ್ರಮವನ್ನ ಹಾಕಿದ್ದಾರೆ. ಅವ್ರಿಗೆ ಅವರೇ ಜವಾಬ್ದಾರಿ ಕೊಟ್ಟರು ಕೂಡ ಅವ್ರ ವಿಶೇಷತೆ ಏನಂತಂದ್ರೆ ಬಹಳ ಆಳವಾಗಿ ಅದರಲ್ಲಿ ತಮ್ಮನ್ನ ತಾವು ಅದರಲ್ಲಿ ಬೆಳೆಸ್ಕೊಂಡು, ಅದು ಸರ್ಕಾರದ ಹಂತದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಬರ್ಬೇಕು, ನಾವು ಜನರಿಗೆ ಅದರಿಂದ ಯಾವ ರೀತಿ ಲಾಭ ತೋರಿಸ್ಬೇಕು ಅನ್ನೋದನ್ನ ನಾವು ಯಾರಾದ್ರಿಂದ ಕಲಿಬೇಕು ಅಂತಂದ್ರೆ ನಮ್ಮ ಶರ್ಮಾ ಸರ್ ಅವರಿಂದ ಕಲಿಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಅವರಿಗೆ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಮತ್ತು ಶಕ್ತಿಯನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಅವ್ರ ಸೇವೆ ಇದೇ ರೀತಿ ನಿರಂತರವಾಗಿ ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸುರೇಶ್ ಶರ್ಮಾ ಸರ್ ಅವರು ಭಿಕ್ಷು ಸಂಘಕ್ಕೆ ಅಪಾರವಾದ ದಾನವನ್ನು ಮಾಡಿರ್ತಕ್ಕಂಥ ಸಭೆ ಉಪಾಸಕ, ಸರಳ ಸಜ್ಜನಿಕೆಯ ಹೆಸರುವಾಸಿಯಾಗಿರ್ತಕ್ಕಂಥ ಸುರೇಶ್ ಶರ್ಮಾ ಸರ್ ಅವರಿಗೆ ಬುದ್ಧ ಧಮ್ಮ ಸಂಘದ ಶ್ರೀರಕ್ಷೆಯಿಂದ ಸುಖವಾಗಿರ್ಲಿ, ಆರೋಗ್ಯವಂತರಾಗಿರ್ಲಿ, ನಿವೃತ್ತಿ ಜೀವನ ಅವರಿಗೆ ಸುಖಮಯ ಅನ್ನೋ ಬುದ್ಧವರು ಕಲ್ಪಿಸಿಕೊಂಡು ಅಂತ ಹೇಳಿ ತ್ರಿರತ್ನಗಳಿಗೆ ಶರಣೋಗಿ ಸುರೇಶ್ ಶರ್ಮಾ ಸರ್ ಅವರಿಗೆ ಶುಭ ಅನ್ಕೊಂಡು ನನ್ನ ಮಾತು ವಿರಾಮ ಕೊಡ್ತೇನೆ. ನಮ್ಮ ಬುದ್ಧಾಯ ಜೈ ಭೀಮ್. ಪ್ರಮುಖರು ನಡೆದಾಡಿದ ಜ್ಞಾನ ಸಿಂಚನ ಮಾಡಿರುವ ಬೀದರ್ ಜಿಲ್ಲೆ ನನ್ನ ಜನ್ಮಭೂಮಿಯಾದರೆ ಶರಣರು, ಸಂತರು, ಸೂಫಿಗಳು ನಡೆದಾಡಿ ಭಾವೈಕ್ಯತೆ ಸಾರಿದ ಕಲಬುರಗಿ ಜಿಲ್ಲೆ ನನ್ನ ಕರ್ಮಭೂಮಿಯಾಗಿದೆ. ಸಹಾಯಕ ನಾನೇನಪ್ಪ ಅಂದ್ರೆ ನಾನು ವಿದ್ಯಾಭ್ಯಾಸ ಬಗ್ಗೆ ಸ್ವಲ್ಪ ಹೇಳಕ್ ಬಯಸ್ತೀನಿ. ನನ್ನ ವಿದ್ಯಾಭ್ಯಾಸ 1ರಿಂದ 10th ಸ್ಟ್ಯಾಂಡರ್ಡ್ ವರೆಗೂ ನನ್ನ ಹುಟ್ಟೂರಲ್ಲೇ ಮುಗಿಸಿದೆ. ಆಮೇಲೆ ಚಿಟಗುಪ್ಪದಲ್ಲಿ, ಆಮೇಲೆ PUC ಗೌರ್ಮೆಂಟ್ ಕಾಲೇಜಲ್ಲಿ ಮುಗಿಸಿ ಇಂಜಿನಿಯರಿಂಗ್ ಅನ್ನು ಬಿಳಿನ ಕಾಲೇಜಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನನಗೆ ಸೆಲೆಕ್ಷನ್ ಆಯ್ತು. ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಸೆಲೆಕ್ಷನ್ ಆಗಿದ್ದು ನನಗೇನಪ್ಪ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಬಂದ ನಂತರನೇ ಗೊತ್ತಾಗ್ಯದ ನಾನು ಅಸಿಸ್ಟೆಂಟ್ ಸೆಲೆಕ್ಷನ್ ಅಂತ ಹೇಳಿ. ನಮ್ದು ಡೈರೆಕ್ಟ್ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಥ್ರೂ ಆಗಿದೆ. ಅದಕ್ಕೆ ಇಲ್ಲಿ ನಮ್ಮ ಆತ್ಮೀಯ ಗೆಳೆಯ ದಸರಾ ಸಂಘನ ಇದಾರೆ, ನನ್ನ ಕ್ಲಾಸ್ಮೇಟ್ ರೂಮ್ಮೇಟ್ ಇಬ್ಬರದು ಒಮ್ಮೆ ಸೆಲೆಕ್ಷನ್ ಆಯ್ತು. ಇವತ್ತೇನಪ್ಪ ಅಂದ್ರೆ ಇಬ್ರು ರೂಮ್ಮೇಟ್, ಇಬ್ರು ಚೀಫ್ ಇಂಜಿನಿಯರ್ ಆಗಿನಪ್ಪ ನಿವೃತ್ತಿ ಆಗ್ತಾ ಇದ್ದೀವಿ. ಇದೊಂದು ಸಂತೋಷ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಾನು ಫಸ್ಟ್ ಜಾಯ್ನ್ ಆಗಿದ್ದು ಕೆಂಬಾವಿಯಲ್ಲಿ. ನಾನು ಜಾಯ್ನ್ ಆದ ದಿವಸ ಏನಪ್ಪ ಅಂದ್ರೆ ನನಗೆ ಸರ್ವೆಗೆ ನಮ್ಮ AW ಕಳೆದ್ರು. ಫಸ್ಟ್ ಡೇಲಿ ಜಾಯ್ನ್ ಆದ ದಿವಸ ಸರ್ವೆ ಕಳೆದ್ರು. ನಾನು ಅಲ್ಲಿಂದ ಏನಪ್ಪಾ ಅಂದ್ರೆ ಸರ್ವೆ ಮಾಡಿದೆ, ಸ್ವಂತ ಏನಪ್ಪಾ ಅಂದ್ರೆ ಎಸ್ಟಿಮೇಟ್, ಟೆಂಡರ್ ಎಲ್ಲಾ ಕೆಲಸ ಮಾಡಿದೆ. ನನಗೇನಪ್ಪಾ ಅಂದ್ರೆ ಅಲ್ಲಿ ಬಹಳ ಏನಪ್ಪಾ ನನಗೆ ಹೆಲ್ಪ್ ಆಯ್ತು ಸಬ್ ಡಿವಿಷನ್. ಹಿಂಗಾಗಿ ಮುಂದಿನ ಏನಪ್ಪಾ ಅಂದ್ರೆ ಸರ್ವಿಸ್ ನನಗೆ ಬಹಳ ಸರಳ ಆಗೋಯ್ತು. ಅಲ್ಲಿ ಕೆನಾಲ್ ಏನಪ್ಪಾ ಅಂದ್ರೆ ಅಲ್ಲಿ ಬಹಳ ಪೆಂಡಿಂಗ್ ವರ್ಕ್ಸ್ ಇದ್ದು, ಯಾವಾಗ ಬರಗಾಲ ಆಗ ವರ್ಕ್ ಆಗಿಲ್ಲ, ಅದು ಕಂಪ್ಲೀಟ್ ಮಾಡಿದೆವು. ಆಮೇಲೆ ಇಂಡಿ ಲಿಫ್ಟ್ ಕೆಲಸ ಮಾಡಿದೆ. ಹಿಂಗಾಗಿ ನಾನು KBJ ವರ್ಕ್ ಮಾಡಿರ್ತಕ್ಕಂಥ ನನಗೆ ಮುಂದೇನಪ್ಪಾ ಅಂದ್ರೆ ಸರ್ವಿಸ್ ಮಾಡಕ್ ಬಹಳ ಈಜಿ ಇತ್ತು. ರೈತರಿಗೆ ನಾನು ಬಹಳ ಏನಪ್ಪಾ ಅಂತಂದ್ರೆ ನೀರಿಗೆ ಸಹಾಯ ಮಾಡಿದಂತ ಸಂದರ್ಭದಲ್ಲಿ ಹೇಳಿ ಸಣ್ಣ ಪುಟ್ಟ ಹೇಳಿದ ಸಂಬಳದ ನಾನು ಏನಪ್ಪ ಯಾವ್ದು ಕಪ್ಪಿಸಿಲ್ಲ. ಇವತ್ತು 32 ವರ್ಷ ಸುದೀರ್ಘವಾದ ಸೇವೆಯನ್ನು ಪರಿಸಿದ್ದೇನೆ.
ನನಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಗೂ ನನ್ನ ಆಡಳಿತ ಸಹಕಾರ ನೀಡಿದ ಆದಿನ ಸಿಬ್ಬಂದಿಗಳಿಗೆ ನಾನು ಋಣಿಯಾಗಿದ್ದೇನೆ. ನನಗೆ ಗುಣಾತ್ಮಕ ಶಿಕ್ಷಣ ಕೊಡಿಸಲು ನನ್ನ ತಂದೆ ತಾಯಿಗೆ ಪ್ರೇರಣೆ ನೀಡಿರುವ ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೂ ನಾನು ಈ ಒಂದು ಮಟ್ಟಕ್ಕೆ ಚೀಫ್ ಇಂಜಿನಿಯರ್ ಆಗಿ ಈ ರೀತಿ ವರ್ಕ್ ಮಾಡ್ಲಿಕ್ಕೆ ನನ್ನ ಸಹಕರಿಸಿದಂತ ನನ್ನ ಧರ್ಮಪತ್ನಿಯಾಗಿದ್ದ ಶ್ರೀಮತಿ ಗೀತಾ ಶರ್ಮಾ